ನಮಸ್ಕಾರ ರೈತ ಬಾಂಧವರೇ. ಶ್ರೀ ಕ್ಷೇತ್ರ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನದ ಆವರಣ ಏನಿದೆ, ಈ ಒಂದು ಆವರಣದ ಸುತ್ತಮುತ್ತ ಭಾರಿ ದನಗಳ ಜಾತ್ರೆ ಇದೇ ಡಿಸೆಂಬರ್ 10ರಿಂದ ಡಿಸೆಂಬರ್ 18ರವರೆಗೆ ನಡೆಯುತ್ತೆ. ಈ ಒಂದು ದನಗಳ ಜಾತ್ರೆಯಲ್ಲಿ ಸಕಲ ಸೌಲಭ್ಯಗಳು ಅಂದ್ರೆ ಮೂಲಭೂತ ಸೌಕರ್ಯಗಳು ಏನಿದೆ ಅಂದ್ರೆ ನೀರಿನ ವ್ಯವಸ್ಥೆ ಇರ್ಬೋದು, ಹಾಗೆ ರಾಸುಗಳಿಗೆ ಹುಲ್ಲಿನ ವ್ಯವಸ್ಥೆ ಇರ್ಬೋದು, ಎಲ್ಲವನ್ನೂ ಕೂಡ ಮಾಡಿದ್ದಾರೆ. ಹಳ್ಳಿ ರೈತ ಅಂಬರೀಷನ್ನವರು ಜಾನುವಾರುಗಳಿಗೆ ಒಂದು ಉಚಿತ ಮೇವಿನ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಹಾಗೆ ಹಲವಾರು ಏನು ಹಳ್ಳಿಕಾರ ಪೋಷಕರು ಬರುವಂತ ಭಕ್ತರಿಗೆ ಪ್ರಸಾದವನ್ನ ಅಂದ್ರೆ ಅನ್ನದಾಸವನ್ನು ಕೂಡ ಏರ್ಪಡಿಸ್ತಾರೆ. ನಾನು ಕೂಡ ಕಳೆದ ವರ್ಷ ಹೋಗಿದ್ದೆ. ಈ ವರ್ಷ ಹಲವಾರು ರೈತರು ಈ ದಿನ ಬಂದಿದ್ದಾರೆ, ಅಂದ್ರೆ ಬುಧವಾರ ದಿನ ಆಗಮಿಸಿದ್ದಾರೆ. ಸದ್ಯಕ್ಕೆ ನೀವು ನೋಡ್ತಾ ಇರ್ತಕ್ಕಂಥ ದೃಶ್ಯ ಏನಿದೆ, ದೊಡ್ಡಬಳ್ಳಾಪುರ ನಗರದ ತೇರಿನ ಬೀದಿಯಲ್ಲಿ ಇರ್ತಕ್ಕಂಥ ಶ್ರೀ ನರಸಿಂಹಮೂರ್ತಿ ಹಾಗೂ ಮೋಹನ್ ಅವರ ಒಂದು ರಾಸುಗಳನ್ನ ಈ ಒಂದು ದೃಶ್ಯದಲ್ಲಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಸೊ ಎಲ್ಲರೂ ಕೂಡ ಈ ಒಂದು ದನಗಳ ಜಾತ್ರೆಗೆ ಬನ್ನಿ, ರಾಸುಗಳನ್ನ ನೋಡಿ, ರಾಸುಗಳನ್ನ ಕೊಂಡ್ಕೊಳ್ಳಿ, ಮಾರಾಟ ಮಾಡಿ, ಹೀಗೆ ರೈತ ಪರ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳಿ ಅಂತ ನಾನು ನಿಮ್ಮಲ್ಲಿ ಕಳಕಳಿಯಾಗಿ ಮನವಿಯನ್ನ ಮಾಡ್ಕೊಳ್ತಾ ಇದ್ದೀನಿ. ಎಲ್ರಿಗೂ ಕೂಡ ಘಾಟಿ ಸುಬ್ರಹ್ಮಣ್ಯ ದನಗಳ ಜಾತ್ರೆಗೆ ಸ್ವಾಗತ ಸುಸ್ವಾಗತ. ಇನ್ನು ನಿಮ್ಗೆಲ್ಲ ಗೊತ್ತಿರ್ಬೋದು, ಹಲವಾರು ಸಾರ್ವಜನಿಕರು ಹಾಗೂ ಭಕ್ತರು ಈ ಒಂದು ದನಗಳ ಜಾತ್ರೆನ ನೋಡಲು ಬರ್ತಾರೆ. ಸೊ ನೋಡಲು ಬರುವಂತ ಸಾರ್ವಜನಿಕರೇ ಇರ್ಬೋದು, ಭಕ್ತರೇ ಇರ್ಬೋದು, ದೊಡ್ಡಬಳ್ಳಾಪುರ ನಗರದಿಂದ ಸಾರಿಗೆ ವ್ಯವಸ್ಥೆ ಕೂಡ ಇರುತ್ತೆ, ಹಾಗೆ ಆಟೋಗಳು ಕೂಡ ಬರುತ್ತೆ. ಸೊ ನೀವು ಕೂಡ ಈ ಒಂದು ದನಗಳ ಜಾತ್ರೆಗೆ ಬನ್ನಿ, ರಾಸುಗಳನ್ನ ನೋಡಿ ಕಣ್ ತುಂಬಿಕೊಳ್ಳಿ. ಯಾಕಂದ್ರೆ ನಶಿಸಿ ಹೋಗ್ತಾ ಇರ್ತಕ್ಕಂಥ ಏನು ಒಂದು ತಳಿಯಲ್ಲಿ ನಮ್ಮ ಹಳ್ಳಿಕಾರ್ ಕೂಡ ಒಂದು. ಸೊ ಒಂದು ಹಳ್ಳಿಕಾರನ್ನ ಅಭಿವೃದ್ಧಿ ಮಾಡಬೇಕು ಅಂತ ಅಂದ್ಬಿಟ್ಟು ಹಲವಾರು ರೈತರು ಪಣ ತೊಟ್ಟಿದ್ದಾರೆ. ನಾವು ಕೂಡ ಕೈ ಜೋಡಿಸೋಣ. ನಮಸ್ಕಾರ.